ಅಂತೇಳಿ ಒಂದು ವೇಳೆ ಇವತ್ತಿನ ಆಪರೇಷನ್ ಅಲ್ಲಿ ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್ ಸರ್? ಇಲ್ಲ, ಇದೊಂದು ನಾರ್ಮಲ್ ಪ್ರಕ್ರಿಯೆ. ಈಗ ಸಿಕ್ಕಿದ್ದಾಗ ಒಂದು ಫಸ್ಟ್ ಇಸ್ ಎರಡು ಆಯಾಮಗಳಲ್ಲಿ ತನಿಖೆ ಆಗುತ್ತೆ, ಅಂದ್ರೆ ಎಕ್ಸಾಮಿನೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಆಯಾಮ ಏನಂದ್ರೆ ಐಡೆಂಟಿಫಿಕೇಶನ್ ಆಫ್ ದ ಡೆಡ್, ಅಂದ್ರೆ ಯಾವುದು ಸ್ಕೆಲ್ಟಲ್ ರಿಮೇನ್ ಸಿಕ್ಕಿದೆ, ಇದು ಯಾರು, ಇದು ಗಂಡೋ ಹೆಣ್ಣೋ, ಇದು ವಯಸ್ಸೆಷ್ಟು, ಇದರ ಹೈಟ್ ಎಷ್ಟು, ಮತ್ತೆ ಇದಕ್ಕೆ ಏನಾದ್ರೂ DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಬಿಟ್ಟು ಅದರಿಂದ ಯಾರು ಮಿಸ್ಸಿಂಗ್ ಆಗಿದ್ದಾರೆ, ಯಾರು ಇನ್ ಅಂಡ್ ಅರೌಂಡ್ ದಟ್ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನ್. ಶವವನ್ನ ಅಸ್ಥಿಪಂಜರವನ್ನ ಹುಡುಕೋ ಕಾರ್ಯ ನಡೀತಾ ಇದೆ. ಒಂದು ಕಡೆ ಈ ದೂರುದಾರ ತೋರಿಸಿದ 3 ಸ್ಥಳಗಳಲ್ಲಿ ಯಾವುದೇ ರೀತಿಯ ಅಸ್ಥಿಪಂಜರ ಲಭ್ಯ ಆಗಿಲ್ಲ. ಪಾಯಿಂಟ್ ನಂಬರ್ 7 ಹಾಗೆ 8ರಲ್ಲಿ ಉತ್ಖನನ ನಡೆಸಬೇಕು ಅಂತೇಳಿ ಒಂದು ವೇಳೆ ಇವತ್ತಿನ ಆಪರೇಷನ್ ಅಲ್ಲಿ ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್ ಸರ್? ಇಲ್ಲ, ಇದೊಂದು ನಾರ್ಮಲ್ ಪ್ರಕ್ರಿಯೆ. ಈಗ ಸಿಕ್ಕಿದ್ದಾಗ ಒಂದು ಫಸ್ಟ್ ಇಸ್ ಎರಡು ಆಯಾಮಗಳಲ್ಲಿ ತನಿಖೆ ಆಗುತ್ತೆ, ಅಂದ್ರೆ ಎಕ್ಸಾಮಿನೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಆಯಾಮ ಏನಂದ್ರೆ ಐಡೆಂಟಿಫಿಕೇಶನ್ ಆಫ್ ದ ಡೆಡ್, ಅಂದ್ರೆ ಯಾವುದು ಸ್ಕೆಲ್ಟಲ್ ರಿಮೇನ್ ಸಿಕ್ಕಿದೆ, ಇದು ಯಾರು, ಇದು ಗಂಡೋ ಹೆಣ್ಣೋ, ಇದು ವಯಸ್ಸೆಷ್ಟು, ಇದರ ಹೈಟ್ ಎಷ್ಟು, ಮತ್ತೆ ಇದಕ್ಕೆ ಏನಾದ್ರೂ DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಬಿಟ್ಟು ಅದರಿಂದ ಯಾರು ಮಿಸ್ಸಿಂಗ್ ಆಗಿದ್ದಾರೆ, ಯಾರು ಇನ್ ಅಂಡ್ ಅರೌಂಡ್ ದಟ್ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನ್. ಶವವನ್ನ ಅಸ್ಥಿಪಂಜರವನ್ನ ಹುಡುಕೋ ಕಾರ್ಯ ನಡೀತಾ ಇದೆ. ಒಂದು ಕಡೆ ಈ ದೂರುದಾರ ತೋರಿಸಿದ 3 ಸ್ಥಳಗಳಲ್ಲಿ ಯಾವುದೇ ರೀತಿಯ ಅಸ್ಥಿಪಂಜರ ಲಭ್ಯ ಆಗಿಲ್ಲ. ಪಾಯಿಂಟ್ ನಂಬರ್ 7 ಹಾಗೆ 8ರಲ್ಲಿ ಉತ್ಖನನ ನಡೆಸಬೇಕು ಅಂತೇಳಿ ಒಂದು ವೇಳೆ ಇವತ್ತಿನ ಆಪರೇಷನ್ ಅಲ್ಲಿ ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್ ಸರ್? ಇಲ್ಲ, ಇದೊಂದು ನಾರ್ಮಲ್ ಪ್ರಕ್ರಿಯೆ. ಈಗ ಸಿಕ್ಕಿದ್ದಾಗ ಒಂದು ಫಸ್ಟ್ ಇಸ್ ಎರಡು ಆಯಾಮಗಳಲ್ಲಿ ತನಿಖೆ ಆಗುತ್ತೆ, ಅಂದ್ರೆ ಎಕ್ಸಾಮಿನೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಆಯಾಮ ಏನಂದ್ರೆ ಐಡೆಂಟಿಫಿಕೇಶನ್ ಆಫ್ ದ ಡೆಡ್, ಅಂದ್ರೆ ಯಾವುದು ಸ್ಕೆಲ್ಟಲ್ ರಿಮೇನ್ ಸಿಕ್ಕಿದೆ, ಇದು ಯಾರು, ಇದು ಗಂಡೋ ಹೆಣ್ಣೋ, ಇದು ವಯಸ್ಸೆಷ್ಟು, ಇದರ ಹೈಟ್ ಎಷ್ಟು, ಮತ್ತೆ ಇದಕ್ಕೆ ಏನಾದ್ರೂ DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಬಿಟ್ಟು ಅದರಿಂದ ಯಾರು ಮಿಸ್ಸಿಂಗ್ ಆಗಿದ್ದಾರೆ, ಯಾರು ಇನ್ ಅಂಡ್ ಅರೌಂಡ್ ದಟ್ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನ್. ಶವವನ್ನ ಅಸ್ಥಿಪಂಜರವನ್ನ ಹುಡುಕೋ ಕಾರ್ಯ ನಡೀತಾ ಇದೆ. ಒಂದು ಕಡೆ ಈ ದೂರುದಾರ ತೋರಿಸಿದ 3 ಸ್ಥಳಗಳಲ್ಲಿ ಯಾವುದೇ ರೀತಿಯ ಅಸ್ಥಿಪಂಜರ ಲಭ್ಯ ಆಗಿಲ್ಲ. ಪಾಯಿಂಟ್ ನಂಬರ್ 7 ಹಾಗೆ 8ರಲ್ಲಿ ಉತ್ಖನನ ನಡೆಸಬೇಕು ಅಂತೇಳಿ ಒಂದು ವೇಳೆ ಇವತ್ತಿನ ಆಪರೇಷನ್ ಅಲ್ಲಿ ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್ ಸರ್? ಇಲ್ಲ, ಇದೊಂದು ನಾರ್ಮಲ್ ಪ್ರಕ್ರಿಯೆ. ಈಗ ಸಿಕ್ಕಿದ್ದಾಗ ಒಂದು ಫಸ್ಟ್ ಇಸ್ ಎರಡು ಆಯಾಮಗಳಲ್ಲಿ ತನಿಖೆ ಆಗುತ್ತೆ, ಅಂದ್ರೆ ಎಕ್ಸಾಮಿನೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಆಯಾಮ ಏನಂದ್ರೆ ಐಡೆಂಟಿಫಿಕೇಶನ್ ಆಫ್ ದ ಡೆಡ್, ಅಂದ್ರೆ ಯಾವುದು ಸ್ಕೆಲ್ಟಲ್ ರಿಮೇನ್ ಸಿಕ್ಕಿದೆ, ಇದು ಯಾರು, ಇದು ಗಂಡೋ ಹೆಣ್ಣೋ, ಇದು ವಯಸ್ಸೆಷ್ಟು, ಇದರ ಹೈಟ್ ಎಷ್ಟು, ಮತ್ತೆ ಇದಕ್ಕೆ ಏನಾದ್ರೂ DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಬಿಟ್ಟು ಅದರಿಂದ ಯಾರು ಮಿಸ್ಸಿಂಗ್ ಆಗಿದ್ದಾರೆ, ಯಾರು ಇನ್ ಅಂಡ್ ಅರೌಂಡ್ ದಟ್ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನ್. ಶವವನ್ನ ಅಸ್ಥಿಪಂಜರವನ್ನ ಹುಡುಕೋ ಕಾರ್ಯ ನಡೀತಾ ಇದೆ. ಒಂದು ಕಡೆ ಈ ದೂರುದಾರ ತೋರಿಸಿದ 3 ಸ್ಥಳಗಳಲ್ಲಿ ಯಾವುದೇ ರೀತಿಯ ಅಸ್ಥಿಪಂಜರ ಲಭ್ಯ ಆಗಿಲ್ಲ. ಪಾಯಿಂಟ್ ನಂಬರ್ 7 ಹಾಗೆ 8ರಲ್ಲಿ ಉತ್ಖನನ ನಡೆಸಬೇಕು ಅಂತೇಳಿ ಒಂದು ವೇಳೆ ಇವತ್ತಿನ ಆಪರೇಷನ್ ಅಲ್ಲಿ ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್ ಸರ್? ಇಲ್ಲ, ಇದೊಂದು ನಾರ್ಮಲ್ ಪ್ರಕ್ರಿಯೆ. ಈಗ ಸಿಕ್ಕಿದ್ದಾಗ ಒಂದು ಫಸ್ಟ್ ಇಸ್ ಎರಡು ಆಯಾಮಗಳಲ್ಲಿ ತನಿಖೆ ಆಗುತ್ತೆ, ಅಂದ್ರೆ ಎಕ್ಸಾಮಿನೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಆಯಾಮ ಏನಂದ್ರೆ ಐಡೆಂಟಿಫಿಕೇಶನ್ ಆಫ್ ದ ಡೆಡ್, ಅಂದ್ರೆ ಯಾವುದು ಸ್ಕೆಲ್ಟಲ್ ರಿಮೇನ್ ಸಿಕ್ಕಿದೆ, ಇದು ಯಾರು, ಇದು ಗಂಡೋ ಹೆಣ್ಣೋ, ಇದು ವಯಸ್ಸೆಷ್ಟು, ಇದರ ಹೈಟ್ ಎಷ್ಟು,
ಮತ್ತೆ ಇದಕ್ಕೆ ಏನಾದ್ರೂ DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಬಿಟ್ಟು ಅದರಿಂದ ಯಾರು ಮಿಸ್ಸಿಂಗ್ ಆಗಿದ್ದಾರೆ, ಯಾರು ಇನ್ ಅಂಡ್ ಅರೌಂಡ್ ದಟ್ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನ್. ಶವವನ್ನ ಅಸ್ಥಿಪಂಜರವನ್ನ ಹುಡುಕೋ ಕಾರ್ಯ ನಡೀತಾ ಇದೆ. ಒಂದು ಕಡೆ ಈ ದೂರುದಾರ ತೋರಿಸಿದ 3 ಸ್ಥಳಗಳಲ್ಲಿ ಯಾವುದೇ ರೀತಿಯ ಅಸ್ಥಿಪಂಜರ ಲಭ್ಯ ಆಗಿಲ್ಲ. ಪಾಯಿಂಟ್ ನಂಬರ್ 7 ಹಾಗೆ 8ರಲ್ಲಿ ಉತ್ಖನನ ನಡೆಸಿದೆ ಅಂತೇಳಿ. ಒಂದು ವೇಳೆ ಇವತ್ತಿನ ಆಪರೇಷನ್ ನಲ್ಲಿ ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್ ಸರ್? ಇಲ್ಲ, ಇದೊಂದು ನಾರ್ಮಲ್ ಪ್ರಕ್ರಿಯೆ. ಈಗ ಸಿಕ್ಕಿದ್ದಾಗ ಒಂದು ಫಸ್ಟ್ ಇಸ್ 2 ಆಯಾಮಗಳಲ್ಲಿ ತನಿಖೆ ಆಗುತ್ತೆ, ಅಂದ್ರೆ ಎಕ್ಸಾಮಿನೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಆಯಾಮ ಏನಂದ್ರೆ ಐಡೆಂಟಿಫಿಕೇಶನ್ ಆಫ್ ದ ಡೆಡ್, ಅಂದ್ರೆ ಯಾವುದು ಸ್ಕೆಲ್ಟಲ್ ರಿಮೇನ್ ಸಿಕ್ಕಿದೆ, ಇದು ಯಾರು, ಇದು ಗಂಡೋ ಹೆಣ್ಣೋ, ಇದು ವಯಸ್ಸೆಷ್ಟು, ಇದರ ಹೈಟ್ ಎಷ್ಟು, ಮತ್ತೆ ಇದಕ್ಕೆ ಏನಾದ್ರೂ DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಬಿಟ್ಟು ಅದರಿಂದ ಯಾರು ಮಿಸ್ಸಿಂಗ್ ಆಗಿದ್ದಾರೆ, ಯಾರು ಇನ್ ಅಂಡ್ ಅರೌಂಡ್ ದಟ್ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನ್. ಶವವನ್ನ ಅಸ್ಥಿಪಂಜರವನ್ನ ಹುಡುಕೋ ಕಾರ್ಯ ನಡೀತಾ ಇದೆ. ಒಂದು ಕಡೆ ಈ ದೂರುದಾರ ತೋರಿಸಿದ 3 ಸ್ಥಳಗಳಲ್ಲಿ ಯಾವುದೇ ರೀತಿಯ ಅಸ್ಥಿಪಂಜರ ಲಭ್ಯ ಆಗಿಲ್ಲ. ಪಾಯಿಂಟ್ ನಂಬರ್ 7 ಹಾಗೆ 8ರಲ್ಲಿ ಉತ್ಖನನ ನಡೆಸಬೇಕು ಅಂತೇಳಿ. ಒಂದು ವೇಳೆ ಇವತ್ತಿನ ಆಪರೇಷನ್ ನಲ್ಲಿ ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್ ಸರ್? ಇಲ್ಲ, ಇದೊಂದು ನಾರ್ಮಲ್ ಪ್ರಕ್ರಿಯೆ. ಈಗ ಸಿಕ್ಕಿದ್ದಾಗ ಒಂದು ಫಸ್ಟ್ ಇಸ್ 2 ಆಯಾಮಗಳಲ್ಲಿ ತನಿಖೆ ಆಗುತ್ತೆ, ಅಂದ್ರೆ ಎಕ್ಸಾಮಿನೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಆಯಾಮ ಏನಂದ್ರೆ ಐಡೆಂಟಿಫಿಕೇಶನ್ ಆಫ್ ದ ಡೆಡ್, ಅಂದ್ರೆ ಯಾವುದು ಸ್ಕೆಲ್ಟಲ್ ರಿಮೇನ್ ಸಿಕ್ಕಿದೆ, ಇದು ಯಾರು, ಇದು ಗಂಡೋ ಹೆಣ್ಣೋ, ಇದು ವಯಸ್ಸೆಷ್ಟು, ಇದರ ಹೈಟ್ ಎಷ್ಟು, ಮತ್ತೆ ಇದಕ್ಕೆ ಏನಾದ್ರೂ DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಬಿಟ್ಟು ಅದರಿಂದ ಯಾರು ಮಿಸ್ಸಿಂಗ್ ಆಗಿದ್ದಾರೆ, ಯಾರು ಇನ್ ಅಂಡ್ ಅರೌಂಡ್ ದಟ್ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನ್. ಶವವನ್ನ ಅಸ್ಥಿಪಂಜರವನ್ನ ಹುಡುಕೋ ಕಾರ್ಯ ನಡೀತಾ ಇದೆ. ಒಂದು ಕಡೆ ಈ ದೂರುದಾರ ತೋರಿಸಿದ 3 ಸ್ಥಳಗಳಲ್ಲಿ ಯಾವುದೇ ರೀತಿಯ ಅಸ್ಥಿಪಂಜರ ಲಭ್ಯ ಆಗಿಲ್ಲ. ಪಾಯಿಂಟ್ ನಂಬರ್ 7 ಹಾಗೆ 8ರಲ್ಲಿ ಉತ್ಖನನ ನಡೆಸಬೇಕು ಅಂತೇಳಿ. ಒಂದು ವೇಳೆ ಇವತ್ತಿನ ಆಪರೇಷನ್ ನಲ್ಲಿ ಅಸ್ಥಿಪಂಜರ ಸಿಕ್ತು ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್ ಸರ್? ಇಲ್ಲ, ಇದೊಂದು ನಾರ್ಮಲ್ ಪ್ರಕ್ರಿಯೆ. ಈಗ ಸಿಕ್ಕಿದ್ದಾಗ ಒಂದು ಫಸ್ಟ್ ಇಸ್ 2 ಆಯಾಮಗಳಲ್ಲಿ ತನಿಖೆ ಆಗುತ್ತೆ, ಅಂದ್ರೆ ಎಕ್ಸಾಮಿನೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಮೊದಲನೇ ಆಯಾಮ ಏನಂದ್ರೆ ಐಡೆಂಟಿಫಿಕೇಶನ್ ಆಫ್ ದ ಡೆಡ್, ಅಂದ್ರೆ ಯಾವುದು ಸ್ಕೆಲ್ಟಲ್ ರಿಮೇನ್ ಸಿಕ್ಕಿದೆ, ಇದು ಯಾರು, ಇದು ಗಂಡೋ ಹೆಣ್ಣೋ, ಇದು ವಯಸ್ಸೆಷ್ಟು, ಇದರ ಹೈಟ್ ಎಷ್ಟು, ಮತ್ತೆ ಇದಕ್ಕೆ ಏನಾದ್ರೂ DNA ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಬಿಟ್ಟು ಅದರಿಂದ ಯಾರು ಮಿಸ್ಸಿಂಗ್ ಆಗಿದ್ದಾರೆ, ಯಾರು ಇನ್ ಅಂಡ್ ಅರೌಂಡ್ ದಟ್ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನ್. ಶವವನ್ನ ಅಸ್ಥಿಪಂಜರವನ್ನ ಹುಡುಕೋ ಕಾರ್ಯ ನಡೀತಾ ಇದೆ. ಒಂದು ಕಡೆ ಈ ದೂರುದಾರ ತೋರಿಸಿದ 3 ಸ್ಥಳಗಳಲ್ಲಿ ಯಾವುದೇ ರೀತಿಯ ಅಸ್ಥಿಪಂಜರ ಲಭ್ಯ ಆಗಿಲ್ಲ. ಪಾಯಿಂಟ್ ನಂಬರ್ 7 ಹಾಗೆ 8ರಲ್ಲಿ ಉತ್ಖನನ ನಡೆಸಬೇಕು